ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 1097 ಪಾಯಿಂಟ್ಸ್ ಡೌನ್ ಆಗಿ 78,980ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 315 ಪಾಯಿಂಟ್ಸ್ ಡೌನ್ ಆಗಿ 24,450ಯಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1272 ಪಾಯಿಂಟ್ಸ್ ಡೌನ್ ಆಗಿ 57,783ಯಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ಎಬೋ 1% ಫಾಲ್ ಆಗಿದೆ. ಅದ್ರಲ್ಲೂ ಬ್ಯಾಂಕ್ ನಿಫ್ಟಿ ಆದ್ರೆ ಎಬೋ 2% ಇವತ್ತು ಫಾಲ್ ಆಗಿದೆ. ಆದ್ರೆ ಇವತ್ತು ಪೋರ್ಟ್ಫೋಲಿಯೋಸ್ ಪ್ರಕಾರ ಅಷ್ಟೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರಲ್ಲ. ಯಾಕಂದ್ರೆ ಇವತ್ತು ಈ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಮಾತ್ರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆದ್ರೆ ಸ್ವಲ್ಪ ಮಾತ್ರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಿಂದ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಅಷ್ಟಾಗಿ ಫಾಲ್ ಆಗಿರೋ ತರ ಕಾಣಿಸಲ್ಲ. ಮತ್ತೆ ಫ್ರೆಂಡ್ಸ್, ನಿನ್ನೆ ಆದ್ರೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದರಿಂದ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಇವತ್ತು ಈ ವಿಡಿಯೋದಲ್ಲೂ ಕೂಡ ವಾಯ್ಸ್ ಸ್ವಲ್ಪ ಲೋ ಅಲ್ಲಿ ಬರುತ್ತೆ. ಯಾಕಂದ್ರೆ ಇವಾಗೂ ಸಮೇತ ಕೋಲ್ಡ್ ಮತ್ತೆ ಫೀವರ್ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ. ಆದ್ರೂ ಸಹ ಇವತ್ತು ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಇನ್ಫಾರ್ಮೇಶನ್ಸ್ ಎಲ್ಲ ಇದಾವೆ. ಅದರಿಂದ ಈ ಇನ್ಫಾರ್ಮೇಶನ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಲೋ ಅಲ್ಲಿ ಇರುತ್ತೆ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನೆನ್ನೆ ನಮ್ಮ ಮಾರ್ಕೆಟ್ಸ್ ಏನಕ್ಕಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ನಿನ್ನೆ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ ಈ ಲಾಸ್ಟ್ 6 ಡೇಸ್ ಇಂದ US, ಇಸ್ರೇಲ್, ಇರಾನ್ ಮಧ್ಯ ಈ ಏನ್ ವಾರ್ ಟೆನ್ಷನ್ಸ್ ಎಲ್ಲ ನಡೀತಾ ಇದಾವೆ, ಈಗ ಇದಕ್ಕೆ ಸೀಸ್ಫೈರ್ಗೆ ಒಪ್ಕೊಂಡಿದ್ದಾರೆ ಅಂತ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಟೈಮಲ್ಲಿ ಆ ತರ ಪಾಸಿಟಿವ್ ಓಪನ್ ಆಗಿದ್ದು. ಓಪನ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಇರಾನ್ ಅವರು ಈ ಸೀಸ್ಫೈರ್ ಅಪ್ಡೇಟ್ ಏನಿದೆ ಇದೆಲ್ಲ ಫೇಕ್ ನ್ಯೂಸ್ ಅಂತ ಅಪ್ಡೇಟ್ ಮಾಡಿದ್ರು. ಅದರಿಂದ ಆಗ ನಮ್ಮ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ಇನ್ನೂ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವಾಗ ಇರಾನ್ ಅವ್ರ ಕಡೆಯಿಂದಾನೆ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ. ಈಗ ಈ ನ್ಯೂಕ್ಲಿಯರ್ ಡೀಲ್ ನೆಗೋಸಿಯೇಷನ್ಸ್ಗೆ ನಾವು ರೆಡಿ ಇದೀವಿ ಅಂತ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಗ್ಗೆ ಕೂಡ ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ವಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ. ಈಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕೂಡ ಅನ್ಬ್ಲಾಕ್ ಮಾಡ್ತಾ ಇದೀವಿ ಸ್ವಲ್ಪ ಕಂಟ್ರೀಸ್ಗೆ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ನಿನ್ನೆ ನಮ್ಮ ಮಾರ್ಕೆಟ್ಸ್ ಆದ್ರೆ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದ ಮಾರ್ಕೆಟ್ ಇವತ್ತು ನೋಡಿದ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ನಿಫ್ಟಿ, ಸೆನ್ಸೆಕ್ಸ್ ಆದ್ರೆ ಎಬೋ 1% ಫಾಲ್ ಆಗಿದೆ. ಬ್ಯಾಂಕ್ ನಿಫ್ಟಿ ಆದ್ರೆ 2% ಫಾಲ್ ಆಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದಾವೆ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಸುಮಾರು $89 ಪರ್ ಬ್ಯಾರಲ್ಗೆ ರೀಚ್ ಆಗಿದೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಈ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸ್ ಮೇಲೆ ಅದು ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಯಾವ್ಯಾವ ಸೆಕ್ಟರ್ಗೆ ಯಾವ ತರ ಇಂಪ್ಯಾಕ್ಟ್ ಇರುತ್ತೆ ಅಂತ ಪ್ರೀವಿಯಸ್ ವಿಡಿಯೋಸ್ ಅಲ್ಲೇ ತುಂಬಾ ಸಲ ಮೆನ್ಷನ್ ಮಾಡಿದೆ. ಅದಕ್ಕೋಸ್ಕರ ಅದನ್ನ ಇವಾಗ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಆಗ್ಲೇ ಮೆನ್ಷನ್ ಮಾಡಿದ್ರಲ್ವಾ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಇಂಡಿಯಾಗೆ ಓಪನ್ ಮಾಡಿದ್ದಾರೆ ಅಂತ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಆಯಿಲ್ ನ ಪರ್ಚೇಸ್ ಮಾಡ್ಬೋದಲ್ವಾ ಇಂಡಿಯಾ ಅಂತ. ಅದೇನೋ ಕರೆಕ್ಟ್ ಆಗುತ್ತೆ. ಇವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಇಂಡಿಯಾಗೆ ಓಪನ್ ಮಾಡಿದ್ದಾರೆ. ಕಮಿಂಗ್ ಟೈಮ್ ಅಲ್ಲಿ ಈ ರೂಟ್ ಇಂದ ಆಯಿಲ್ ಏನೋ ಪರ್ಚೇಸ್ ಮಾಡ್ಬೋದು. ಆದ್ರೆ ಈ ವಾರ್ ಟೆನ್ಷನ್ಸ್ ಏನಿದಾವೆ ಅವೆಲ್ಲ ವಾರ್ ಟೆನ್ಷನ್ಸ್ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ. ಈಗ ವಾರ್ ಟೆನ್ಷನ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಆಯಿಲ್ ಪ್ರೈಸಸ್ ಆಟೋಮೆಟಿಕ್ ಆಗಿ ತುಂಬಾನೇ ಜಾಸ್ತಿ ಆಗ್ತವೆ. ಅದರಿಂದ ಇದು ಇಂಡಿಯಾಗೂ ಕೂಡ ನೆಗೆಟಿವ್ ಆಗುತ್ತೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಏನಾದ್ರು ಯುದ್ಧ ವಾತಾವರಣ ಏನಾದ್ರು ಕಮ್ಮಿ ಆಗ್ತಾ ಬಂದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವತ್ ಬೇರೆ ಶುಕ್ರವಾರ, ಈ ವೀಕೆಂಡ್ಸ್ ಅಲ್ಲಿ ಮತ್ತೆ ಏನಾದ್ರು ಯುದ್ಧ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಕೂಡ ನಮ್ಮ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಿರ್ಬೇಕು. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ ನೋಡಿದ್ರೆ ಬರೀ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಮಾತ್ರನೇ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರಲ್ಲೂ ಬ್ಯಾಂಕ್ ನಿಫ್ಟಿ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ನಿಫ್ಟಿ ಅಲ್ಲಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ US ನ ಟ್ರೆಜರಿ ಸೆಕ್ರೆಟರಿ ಆದ ಸ್ಕಾಟ್ ಬೆಸೆಂಟ್ ಅವ್ರ ಕಡೆಯಿಂದ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದಾವೆ. ಮುಂಚೆ ಇಂಡಿಯಾ US ಟ್ರೇಡ್ ಡೀಲ್ ಅಲ್ಲಿ ರಷ್ಯಾದಿಂದ ಯಾವುದೇ ತರ ಆಯಿಲ್ ನ ಪರ್ಚೇಸ್ ಮಾಡಲ್ಲ ಅಂತ ನಾವು ಡೀಲ್ ಅಲ್ಲಿ ಒಪ್ಕೊಂಡಿದ್ವಿ. ಪ್ರೆಸೆಂಟ್ ಈಗ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಏನೋ ತುಂಬಾನೇ ಜಾಸ್ತಿ ಆಗ್ತಿರೋ ಕಾರಣದಿಂದ ಕಮಿಂಗ್ ನೆಕ್ಸ್ಟ್ 30 ಡೇಸ್ ಅಲ್ಲಿ ರಷ್ಯಾದಿಂದ ನೀವು ಆಯಿಲ್ ನ ಪರ್ಚೇಸ್ ಮಾಡಬಹುದು ಅಂತ ಇಂಡಿಯಾಗೆ ಹೇಳಿದ್ದಾರೆ. ಅದರಿಂದನೇ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಸ್ಕಾಟ್ ಬೆಸೆಂಟ್ ಅವ್ರ ಕಡೆಯಿಂದ ಈ ತರ ಅಪ್ಡೇಟ್ ಬಂದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಗವರ್ಮೆಂಟ್ ಸೋರ್ಸಸ್ ಇಂದ ಅಪ್ಡೇಟ್ ಆಗಿದೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇಂಡಿಯಾ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದ್ರೂ ಸಹ
ಟೋಟಲ್ ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ನಾವು ಸ್ವಲ್ಪ ಕಮ್ಮಿ ಮಾಡಿದೀವಿ. ಓವರ್ ಆಲ್ ಇವಾಗ ನೋಡಿದ್ರು 20% ಆಫ್ ಆಯಿಲ್ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಅದು ರಷ್ಯಾಯಿಂದನೇ ನಾವು ಇಂಪೋರ್ಟ್ ಮಾಡ್ಕೊಂತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿದಿನ 1 ಮಿಲಿಯನ್ ಬ್ಯಾರೆಲ್ ಆಯಿಲ್ ನ ನಾವು ರಷ್ಯಾಯಿಂದನೇ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಇನ್ಫಾರ್ಮೇಶನ್ ನ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈ ತರ ರಷ್ಯಾದಿಂದ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಇದು ನಮ್ಮ ಕಂಟ್ರಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ನಾವು ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲೇನೆ ಆಯಿಲ್ ನ ಬೈ ಮಾಡಬಹುದು. ಇವಾಗ ಆಯಿಲ್ ಪ್ರೈಸಸ್ ನೋಡಿದ್ರೆ ಸುಮಾರು $89 ಪರ್ ಬ್ಯಾರಲ್ ಗೆ ರೀಚ್ ಆಗಿದೆ ಅಲ್ವಾ. ಈ ತರ ಹೈ ಪ್ರೈಸಸ್ ಅಲ್ಲೂ ಕೂಡ ಅವ್ರು ನಮಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲೇನೆ ಸೆಲ್ ಮಾಡ್ತಾರೆ. ಅದರಿಂದ ಆಯಿಲ್ ರಿಫೈನಿಂಗ್ ಕಂಪನೀಸ್ ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ರಿಲಯನ್ಸ್ ಇಂಡಸ್ಟ್ರೀಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವತ್ತು ಬ್ಯಾಂಕ್ ನಿಫ್ಟಿ ಆದ್ರೆ ಅಬೌಟ್ 2% ಫಾಲ್ ಆಗಿದೆ. ಇದಕ್ಕೆ ಮೇನ್ ಆಗಿ 2 ರೀಸನ್ಸ್ ಕಾಣಿಸ್ತಾ ಇದಾವೆ. ಒಂದು, ಈ ತರ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆದ್ರೆ ಕಮಿಂಗ್ MPC ಮೀಟಿಂಗ್ ಅಲ್ಲೆಲ್ಲ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಕಮ್ಮಿ ಆಗುತ್ತೆ ಅಂತ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಈ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರ್ಬೋದು. ಅದ್ರ ಜೊತೆಗೆ ಈ ಬ್ಯಾಂಕ್ಸ್ ಅಲ್ಲಿ ಸ್ವಲ್ಪ ಇನ್ಶೂರೆನ್ಸ್ ಪಾಲಿಸೀಸ್ ನ ತುಂಬಾನೇ ಸೆಲ್ ಮಾಡ್ತಾ ಇದ್ರು. ಅದ್ರ ರಿಲೇಟೆಡ್ ಆಗಿ RBI ಆದ್ರೆ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ನ ತಂದಿದ್ದಾರೆ. ಅದರಿಂದನೂ ಕೂಡ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಈ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರ್ಬೇಕು. ಅದರಿಂದನೇ ಇವತ್ತು ಬ್ಯಾಂಕ್ ನಿಫ್ಟಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅಥವಾ FIIs ಏನಾದ್ರು ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾನೇ ಸೆಲ್ ಮಾಡಿರ್ಬೇಕು. ಅದರಿಂದನೂ ಕೂಡ ಬ್ಯಾಂಕ್ ನಿಫ್ಟಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೋಡೋಣ, FIIs ಆದ್ರೆ ಲಾಸ್ಟ್ ಫ್ಯೂ ಡೇಸ್ ಇಂದ ತುಂಬಾನೇ ಸೆಲ್ ಮಾಡ್ತಾನೆ ಇದ್ದಾರೆ. ಒಂದ್ಸಲ ಈ ಇಮೇಜ್ ನೋಡಿ, ಈ ಮಾರ್ಚ್ ಮಂತ್ ಅಲ್ಲೇನೆ 16,000 ಕೋಟಿ ಸೆಲ್ ಮಾಡಿದ್ದಾರೆ. ಮಾರ್ಚ್ 2ನೇ ತಾರೀಕಾದ್ರೆ 3,000 ಕೋಟಿ, ಮಾರ್ಚ್ 4ನೇ ತಾರೀಕು 8,000 ಕೋಟಿ, ಮಾರ್ಚ್ 5ನೇ ತಾರೀಕು 3,000 ಕೋಟಿ. ನೋಡೋಣ ಇವತ್ತು ಸಹ ಎಷ್ಟು ಸೆಲ್ ಮಾಡಿರ್ಬೇಕು ಅಂತ. ಅದ್ರ ಜೊತೆಗೆ ಇದೇ ಟೈಮಲ್ಲೇನೆ DIS ಆದ್ರೆ ನಮ್ಮ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಪ್ರತಿದಿನ ತುಂಬಾ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮಾರ್ಚ್ 2ನೇ ತಾರೀಕು 8,500 ಕೋಟಿ, ಮಾರ್ಚ್ 4ನೇ ತಾರೀಕು 12,000 ಕೋಟಿ, ಮಾರ್ಚ್ 5ನೇ ತಾರೀಕಾದ್ರೆ 5,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಒಳಗಡೆ. DIS ಆದ್ರೆ ಕಂಟಿನ್ಯೂಸ್ ಆಗಿ ಲಾಸ್ಟ್ 2 ಇಯರ್ಸ್ ಇಂದ ಕೂಡ ನಮ್ಮ ಮಾರ್ಕೆಟ್ ನ ತುಂಬಾನೇ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನ ನೋಡಿ, ಈ FIIs ಆದ್ರೆ ಫೆಬ್ರವರಿ ಫಸ್ಟ್ ಹಾಫ್ ಅಲ್ಲಿ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಯಾವ್ಯಾವ ಸೆಕ್ಟರ್ಸ್ ಇಂದ ಎಷ್ಟು ಎಕ್ಸಿಟ್ ಆಗಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಈ ವೀಕೆಂಡ್ ಅಲ್ಲಿ ಈ ವಾರ್ ಟೆನ್ಷನ್ಸ್ ಏನಾದ್ರು ಇನ್ನ ಜಾಸ್ತಿ ಆದ್ರೆ ಸೋಮವಾರ ಕೂಡ ನಮ್ಮ ಮಾರ್ಕೆಟ್ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಸೋಮವಾರ ನಮ್ಮ ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಡಿಫೆನ್ಸ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಎಲ್ಲ ಶುರು ಆದಾಗಿಂದನು ಈ ಡಿಫೆನ್ಸ್ ಕಂಪನೀಸ್ ಆದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದ್ವು. ಅದ್ರ ಜೊತೆಗೆ ನಿನ್ನೆ ಮತ್ತು ಇವತ್ತಾದ್ರೆ ಇನ್ನೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಓವರ್ ಆಲ್ ಡಿಫೆನ್ಸ್ ಇಂಡೆಕ್ಸ್ ಏನೇ ಅಬೌವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದ್ರಲ್ಲೂ ಈ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಆದ್ರೆ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಲಾಸ್ಟ್ 2 ಡೇಸ್ ಅಲ್ಲಿ. ಅದರಲ್ಲಿ ಮ್ಯಾಸ್ಗೊಂಡಾಕ್ ಶಿಪ್ ಬಿಲ್ಡಿಂಗ್ ಆದ್ರೆ ಅಬೌವ್ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಂದ ಸುಮಾರು 99,000 ಕೋಟಿ ಆರ್ಡರ್ ಬರೋ ಚಾನ್ಸಸ್ ಇದೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಮ್ಯಾಸ್ಗೊಂಡಾಕ್ ಶಿಪ್ ಬಿಲ್ಡಿಂಗ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಿದ್ರೇನೆ ಸುಮಾರು 94,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಅಂತ ಕಂಪನಿಗೆ 99,000 ಕೋಟಿ ಆರ್ಡರ್ ಬರ್ತಾ ಇದೆ ಅಂತಂದ್ರೆ ಇದು ತುಂಬಾನೇ ದೊಡ್ಡ ಅಪ್ಡೇಟ್ ಆಗುತ್ತೆ. ಅದರಿಂದನೇ ಲಾಸ್ಟ್ 2 ಡೇಸ್ ಅಲ್ಲಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ಮ್ಯಾಸ್ಗೊಂಡಾಕ್ ಶಿಪ್ ಬಿಲ್ಡಿಂಗ್ ಗೆ ಆರ್ಡರ್ ಬರುತ್ತೆ ಅಂತ ಅಂದ್ರೆ ಅದು ಶಿಪ್ ಬಿಲ್ಡಿಂಗ್ ರಿಲೇಟೆಡ್ ಆಗಿ ಅಲ್ವಾ ಬರೋದು. ಅದರಿಂದನೇ ಇನ್ನ ಮಿಕ್ರೋ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಕೂಡ ಇದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. GRSC, ಕೊಚಿನ್ ಶಿಪ್ ಯಾರ್ಡ್ ಎಲ್ಲ. ಅದಾದ್ಮೇಲೆ ಇವತ್ತು ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ನೋಡಿದ್ರು ಅಬೌವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಇವರು ಭಾರತ್ ಫೋರ್ಜ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದ್ರೆ ಈ ಡಿಫೆನ್ಸ್ ಅಲ್ಲಿ ಮತ್ತೆ ಶಿಪ್ಸ್ ಅಲ್ಲಿ ಬಳಸೋ ಅಡ್ವಾನ್ಸ್ ಟೆಕ್ನಾಲಜಿನ ಡೆವಲಪ್ ಮಾಡೋದಕ್ಕೆ ಅಂತ ಈ MOU ನ ಸೈನ್ ಮಾಡ್ಕೊಂಡಿರೋದು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನಮ್ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಸಮೇತ ಈ GRSC ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಡಿಫೆನ್ಸ್ ಸೆಂಟಿಮೆಂಟ್ ಎಲ್ಲ ಪಾಸಿಟಿವ್ ಆಗಿರೋ ಕಾರಣದಿಂದ ಈ ಕಂಪನೀಸ್ ಆಗ್ಲಿ ಇನ್ನೂ ಹಲವಾರು ಕಂಪನೀಸ್ ಇದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ DCX ಸಿಸ್ಟಮ್ಸ್ ಆದ್ರೆ ಇವತ್ತಾದ್ರೆ
16% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ನಿಯರ್ಲಿ 8% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಯಾಕಂದ್ರೆ ಇವ್ರಿಗೆ ಎಚ್ ಎಲ್ ಅವ್ರ ಕಡೆಯಿಂದ ಒಂದು ಆರ್ಡರ್ ಬಂದಿದೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಫ್ರೆಂಡ್ಸ್, ಈ ಕಂಪನಿ ಬಗ್ಗೆ ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ, ಅವಾಗೂ ಸಮೇತ ಆರ್ಡರ್ ಬಂದಿತ್ತು. ಈ ರೀಸೆಂಟ್ ಟೈಮಲ್ಲೇ ಈ ಕಂಪನಿಗೆ ತುಂಬಾನೇ ಆರ್ಡರ್ಸ್ ಬರ್ತಾ ಇದಾವೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಜೊತೆಗೆ ಈ ಕಂಪನಿ ಆದ್ರೆ ಆಲ್ ಟೈಮ್ ಐಸ್ ಇಂದ ಎಬೋ 50% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಡಿಫೆನ್ಸ್ ಏರೋಸ್ಪೇಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾರೆ. ಅದ್ರಲ್ಲೂ ಈ ಡಿಫೆನ್ಸ್ ಅಲ್ಲಿ ಬಳಸೋ ತುಂಬಾನೇ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಎಕ್ಸಾಂಪಲ್ ರೇಡಾರ್ಸ್, ಸೆನ್ಸರ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ಸ್, ಮಿಸೈಲ್ಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಕಂಪನಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ನಾನು ತುಂಬಾ ಸಲ ಮೆನ್ಷನ್ ಮಾಡಿದ್ದೆ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಆಗಿದ್ದೀನಿ, ಅದು ಲಾಂಗ್ ಟರ್ಮ್ ಅಲ್ಲಿ ಅಂತ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಇವಾಗ ನೀವು ಯಾರಾದ್ರೂ ನಿಮ್ಮ ಪೋರ್ಟ್ಫೋಲಿಯೋಲಿ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ಏನಾದ್ರು ಸ್ವಲ್ಪ ಅಲೋಕೇಶನ್ ಕೊಟ್ಟಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು RVNL ಆದ್ರೆ ನಿಯರ್ಲಿ 6 to 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇರ್ಕಾನ್ ಇಂಟರ್ನ್ಯಾಷನಲ್ ಆದ್ರೆ ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಇಂಡಿಯನ್ ರೈಲ್ವೆ ಮಿನಿಸ್ಟರ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಈ ಎರಡು ರೈಲ್ವೆ ಕಂಪನೀಸ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ಅದರಿಂದ ಈ ಎರಡು ಕಂಪನೀಸ್ ನ ಮರ್ಜ್ ಮಾಡೋಣ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಈ ಎರಡು ಕಂಪನೀಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಇರ್ಕಾನ್ ಇಂಟರ್ನ್ಯಾಷನಲ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಈಗ ಈ ಮರ್ಜರ್ ರಿಲೇಟೆಡ್ ಆಗಿ ಕಂಪನಿಯಲ್ಲಿ ಯಾವುದೇ ತರ ಡಿಸ್ಕಷನ್ಸ್ ಆಗಲಿ ಅಥವಾ ನೆಗೋಸಿಯೇಷನ್ಸ್ ಆಗಲಿ ಏನೂ ನಡೆದಿಲ್ಲ. ಅದಕ್ಕೋಸ್ಕರ ಈಗ ಈ ಮರ್ಜರ್ ಬಗ್ಗೆ ಏನ್ ಅಪ್ಡೇಟ್ಸ್ ಬಂದಿದಾವೆ ಅವೆಲ್ಲ ಸುಳ್ಳು ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನ ಏನಾದ್ರು ಅಪ್ಡೇಟ್ಸ್ ಬರ್ಬೋದಾ ಅಂತ. ಒಂದ್ ವೇಳೆ ಈ ಮರ್ಜರ್ ರಿಲೇಟೆಡ್ ಆಗಿ ಇದೆಲ್ಲ ಫೇಕ್ ನ್ಯೂಸ್ ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಇವತ್ತೇನ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವೋ ಅವೆಲ್ಲ ಕಮಿಂಗ್ ಟೈಮ್ ಅಲ್ಲಿ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ಈ ಜೂಪಿಟರ್ ವ್ಯಾಗನ್ಸ್ ಆದ್ರೆ ನಿಯರ್ಲಿ 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ರೈಲ್ವೆ ಸೆಕ್ಟರ್ ರಿಲೇಟೆಡ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇದೆ, ಅದರಿಂದ ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಇಂದ ಮಾತ್ರನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಬೆಲ್ರೈಸ್ ಇಂಡಸ್ಟ್ರೀಸ್, ಈ ಕಂಪನಿ ಆದ್ರೆ ಲಾಸ್ಟ್ 1 year ಅಲ್ಲಿ 100% ರ್ಯಾಲಿ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಈಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಈ ಆಟೋ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಒಂದ್ಸಲ ಈ ಇಮೇಜಸ್ ನ ನೋಡಿ, ಇವರು 2 wheelers, 3 wheeler, 4 wheeler ಮತ್ತೆ ಟ್ರಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕಾಂಪೋನೆಂಟ್ಸ್ ನ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಡಿಫೆನ್ಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಇವರಾದ್ರೆ ಸ್ವಲ್ಪ ಗ್ಲೋಬಲ್ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಕಂಪನಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಯಾಕಂದ್ರೆ ಇವಾಗ ಇಂಡಿಯಾದಲ್ಲಿ ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಒಳ್ಳೆ ಗ್ರೋತ್ ನ ನೋಡ್ತಾ ಇದೀವಿ. ಕಮಿಂಗ್ ಟೈಮ್ ಅಲ್ಲೂ ಕೂಡ ಅದೇ ತರ ಗ್ರೋತ್ ನ ನೋಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಈ GST 2.0 ಇಂದ ನೋಡೋಣ ಈ ಕಾಂಪೋನೆಂಟ್ ಮೇಕರ್ಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ಎಡೆಲ್ವೈಸಿಸ್ ಅವರಾದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಡೇಟಾನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ ಲಾಸ್ಟ್ 1.5 year ಇಂದ ಕೂಡ ಕನ್ಸಾಲ್ಟೇಷನ್ ಫೇಸ್ ಅಲ್ಲಿ ಇದೆ. ಅದಕ್ಕೋಸ್ಕರ ಈ ತರ ಕನ್ಸಾಲ್ಟೇಟ್ ಆಗಿರೋ ಪ್ರತಿ ಟೈಮ್ ಕೂಡ ನೆಕ್ಸ್ಟ್ 1 year ಅಲ್ಲಾಗ್ಲಿ ನೆಕ್ಸ್ಟ್ 3 years ಅಲ್ಲಾಗ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನೋಡಿ, ಇಮೇಜ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ನಮ್ಮ ಮಾರ್ಕೆಟ್ಸ್ ಎಂದೇ ಆಗ್ಲಿ ನಿಯರ್ಲಿ 18 months ಕನ್ಸಾಲ್ಟೇಟ್ ಏನಾದ್ರು ಆದ್ರೆ ಕಮಿಂಗ್ 1 year ಅಲ್ಲಿ ಮತ್ತೆ 3 years ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಎಡೆಲ್ವೈಸಿಸ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಈಗ ಪ್ರೀವಿಯಸ್ ಡೇಟಾನ ಕೂಡ ಇವರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಈ ಒಂದ್ಸಲ ಈ ಟೇಬಲ್ ನ ನೋಡಿ, 2001 ಅಲ್ಲಿ ಮತ್ತೆ 2 ಅಲ್ಲಾದ್ರೆ ನಿಯರ್ಲಿ 18 months ಕನ್ಸಾಲ್ಟೇಟ್ ಆಗಿದೆ. ಅಂದ್ರೆ 18 months ಅಲ್ಲಿ ನಿಫ್ಟಿ ಯಾವುದೇ ತರ ರಿಟರ್ನ್ಸ್ ಕೊಟ್ಟಿಲ್ಲ, ಸುಮಾರು ನಿಯರ್ಲಿ 2% ಮಾತ್ರನೇ ರಿಟರ್ನ್ಸ್ ಕೊಟ್ಟಿರೋದು. ಈ ತರ 18 months ಕನ್ಸಾಲ್ಟೇಟ್ ಆದ್ಮೇಲೆ ನೆಕ್ಸ್ಟ್ 1 year ಅಲ್ಲಾದ್ರೆ 72% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ 36 months ಅಲ್ಲಾದ್ರೆ 159% ರಿಟರ್ನ್ಸ್ ಕೊಟ್ಟಿದೆ ಅಂತ ಇವರು ಅಪ್ಡೇಟ್ ಮಾಡಿದ್ದಾರೆ. ಅದೇ ತರ ಯಾವ್ಯಾವ ಟೈಮ್ ಅಲ್ಲಿ ಕನ್ಸಾಲ್ಟೇಟ್ ಆಗಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದ್ರ ಜೊತೆಗೆ ಈ ತರ 18 months ಕನ್ಸಾಲ್ಟೇಟ್ ಆದ್ಮೇಲೆ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ ಅಂತ ಡೇಟಾನ ರಿಲೀಸ್ ಮಾಡಿದ್ದಾರೆ. ಯಾವುದೋ 1 or 2 years ಅಲ್ಲಿ ಮಾತ್ರ ಮೇಜರ್ ಆಗಿ ಯಾವುದೇ ತರ ರಿಟರ್ನ್ಸ್ ಕೊಟ್ಟಿಲ್ಲ. ಇನ್ನು ಮಿಕ್ಕಿರೋ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಒಳ್ಳೆ ರಿಟರ್ನ್ಸ್ ನ ಕೊಟ್ಟಿದ್ದಾವೆ. ನೋಡೋಣ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ನೆಕ್ಸ್ಟ್ 1 to 3 years ಅಲ್ಲಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ. ಹಾಗೆ ಫ್ರೆಂಡ್ಸ್, ಇವಾಗ ನೀವು ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ, ಅಥವಾ ನೀವು ನಮ್ಮ ಮಾರ್ಕೆಟ್ಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೊಂತಾ ಇದ್ದೀರಾ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.